ಹೆಲೋ ವೆಲ್ಕಮ್ ಟು ಹಿರೇಮಠ್ ಕುಟುಂಬ ಯೂಟ್ಯೂಬ್ ಚಾನಲ್. ನಮ್ಮ ಮನೆ ಸ್ವಂತ ಮನೆ ಇದ್ದರೆ ಹೀಗೆ ಹೇಳಬೇಕು. ಏನಪ್ಪ ಈ ಥರ ಹಾಡು ಹೇಳ್ತಿದ್ದೇನೆ ಅಂತ ಬನ್ನಿ. ಎಲ್ಲರಿಗೂ ಗುಡ್ ಆಫ್ಟರ್ನೂನ್. ನಾನಿವತ್ತು ಊರಿಗೆ ಹೊರಟಿದ್ದೀನಿ, ನಮ್ಮೂರಿಗೆ. ಇವ್ರು ನಮ್ಮ ತಮ್ಮನ ಹೆಂಡ್ತಿ ಶ್ರುತಿ ಅಂತ, ಇವ್ರು ನಮ್ಮನ್ನ ಊರಿಗೆ ಬಿಡೋಕ್ಕೆ ಬರ್ತಾಯಿದ್ದಾರೆ ನೋಡಿ. ನಾವು ಊರಿಗೆ ಹೋಗ್ಬೇಕಾಗಿತ್ತು, ಸ್ವಲ್ಪ ಊರಲ್ಲಿ ಕೆಲಸ ಇತ್ತು, ಅದಕ್ಕೆ ಊರಿಗೆ ಹೊರಟಿದ್ದೀನಿ. ಏನು ಕೆಲಸ ಇತ್ತು ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ ವ್ಲಾಗಲ್ಲಿ. ಹಾಗೆ ದಾರಿಯಲ್ಲಿ ನಾನು ಸ್ವಲ್ಪ ಸ್ನ್ಯಾಕ್ಸ್ ತೊಗೋಬೇಕಾಯಿತು. ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ನಲ್ಲ, ಹಾಗಾಗಿ ನಾನು ಒಂದು ಸ್ವಲ್ಪ ತಿಂಡಿ ತೊಗೊಂಡೆ. ಹೋಳಿಗೆ ಮನೆಯಲ್ಲಿ ನಮ್ಮ ಅತ್ತೆಗೋಸ್ಕರ. ನಮ್ಮ ಅತ್ತೆಗೆ ಈ ಥರ ಕುರುಕಲು ಅಂದರೆ ತುಂಬ ಇಷ್ಟ, ಹಾಗಾಗಿ ಸ್ವಲ್ಪ ಟ್ರೈನ್ ಟೈಮ್ ಆಗಿತ್ತು ಅಂತ ಬೇಗ ಬೇಗ ತೊಗೊಂಡು ಬೇಗ ಬೇಗ ಹೋಗಿ ಟ್ರೈನ್ನ ಹತ್ಕೊಂಡ್ವಿ. ಅದಾದ ನಂತರ ನೋಡಿ ಬೆಳಿಗ್ಗೆ ಆಗೇ ಬಿಟ್ಟಿತ್ತು. ಹಸ್ಬೆಂಡ್ ಬಂದಿದ್ದರು ನನ್ನ ರೈಲ್ವೆ ಸ್ಟೇಷನ್ನಿಂದ ಮನೆಗೆ ಕರ್ಕೊಂಡು ಹೋಗೋದಕ್ಕೆ. ನೋಡಿ ನಮ್ಮ ಊರಲ್ಲಿ ಎಷ್ಟು ಚೆನ್ನಾಗಿದೆ ವಾತಾವರಣ, ಎಷ್ಟು ಚೆನ್ನಾಗಿ ಫುಲ್ಲು ಗ್ರೀನರಿ. ಮೈಸೂರು ಬೆಂಗಳೂರಲ್ಲಿ ಈ ಥರ ಗ್ರೀನರಿ ಕಾಣೋದೇ ತುಂಬ ಕಮ್ಮಿ. ನೋಡಿ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ನಮ್ಮ ಅತ್ತೆ ಜಾತ್ರೆ ಇತ್ತು ಬಿಜಾಪುರಲ್ಲಿ, ಹೋಗ್ಬಿಟ್ಟು ಬರೋಣ ಬಾ ಅಂತ ಹೇಳಿದ್ರು. ಅದಕ್ಕೆ ರೆಡಿಯಾಗಿ ನಾವೆಲ್ಲರೂ ಹೊರಡೋಣ ಜಾತ್ರೆಗೆ ಅಂತ ನೋಡಿ ಬಸ್ಸಿಗೆ ಕಾಯ್ತಾ ಇದ್ದೀವಿ. ಬಸ್ ಬಂತು, ಬಸ್ ಹತ್ಕೊಂಡು ಬಿಜಾಪುರ್ಗೆ ಹೋಗಿ ಇಲ್ಲಿ ಸಿದ್ದೇಶ್ವರ ಮಠಕ್ಕೆ ಹೋಗಿದ್ವಿ ನಾವು. ತುಂಬ ಚೆನ್ನಾಗಿರುತ್ತೆ, ಹೋಗಿ ತುಂಬ ಶಾಂತವಾಗಿರುತ್ತೆ, ಮನಸ್ಸಿಗೆ ಒಂಥರ ಶಾಂತಿ ಅನಿಸುತ್ತೆ. ಇಲ್ಲಿಗೆ ಹೋದರೆ ನಾವು ಊರಿಗೆ ಹೋದಾಗ ಒಂದು ಸಲ ಹೋಗಿ ವಿಸಿಟ್ ಮಾಡ್ತೀವಿ. ನಮ್ಮ ಅತ್ತೆ ನೋಡೇ ಇಲ್ಲ, ಹೋಗ್ಬಿಟ್ಟು ಬರೋಣ ಬಾ ಅಂದರು, ಅದಕ್ಕೆ ಹೋಗಿದ್ವಿ. ನೋಡಿ ಅಪ್ಪಾಜಿಯವರು ಊಟನೂ ಇರುತ್ತೆ ಇಲ್ಲಿ, ನಾವು ಅಲ್ಲೇ ಊಟ ಮಾಡಿಕೊಂಡು ಹೊರಟ್ವಿ. ನಾನು ನಮ್ಮ ಅತ್ತೆ ಊಟ ಪ್ರಸಾದ ತಿಂದ್ಕೊಂಡ್ವಿ. ಅಲ್ಲಿಂದ ಹೊರಟು ಗುಡಿಗೆ ಬಂದ್ವಿ. ಇದು ಸಿದ್ದೇಶ್ವರ ಗುಡಿ ಬಿಜಾಪುರಲ್ಲಿದೆ, ತುಂಬ ಫೇಮಸ್ ಗುಡಿ ಇದು, ಅಂದರೆ ದೇವಸ್ಥಾನ. ನೋಡಿ ಎಷ್ಟು ಚೆನ್ನಾಗಿದೆ ಟೆಂಪಲು. ವಿಸಿಟ್ ಮಾಡಿಕೊಂಡು ಮತ್ತೆ ಊರಿಗೆ ಹೋಗಿ ನೆಕ್ಸ್ಟ್ ಡೇ ನೋಡಿ, ನಾನು ಹೇಳಿದೆ ಅಲ್ವಾ, ನಾನು ನಿಮಗೊಂದು ವಿಷಯ ಹೇಳ್ತೀನಿ ಅಂತ. ಏನು ಅಂದರೆ, ನಾವು ಊರಲ್ಲಿ ಮನೆ ಕಟ್ತಾಯಿದ್ದೀವಿ. ಮನೆ ಕಟ್ಟುವಾಗಿಂದ ನಾನು ಹೋಗೋಕ್ಕೆ ಆಗಿರಲಿಲ್ಲ, ನಮ್ಮ ತಂದೆಗೆ ಹುಷಾರಿರಲಿಲ್ವಲ್ಲ, ಹಾಗಾಗಿ ನನಗೆ ಹೋಗೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಅದಕ್ಕೆ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ನೋಡಿ ಇದು ನಮ್ಮ ಪುಟ್ಟ ಮನೆ, ನಮ್ಮ ಮುತ್ತಜ್ಜಿ ಅವರಿದ್ದಿದ್ದ ಮನೆ. ಇದು ಹಾಲು, ತುಂಬ ಪ್ರೀತಿಯಿಂದ ಆಸೆಯಿಂದ ಕಟ್ಟಿಸ್ತಾ ಇದ್ದೀವಿ ಈ ಮನೇನ. ನೋಡಿ ಇದು ಹಾಲು, ಇದು ದೇವ್ರ ಮನೆ. ನಾವು 1 BHK ಮನೆ ಕಟ್ಟಿಸ್ತಾ ಇರೋದು. ಇದು ಇಲ್ಲಿ ಇದು ಬಾತ್ರೂಮು, ಇದು ಬೆಡ್ರೂಮು, ಇದು ಕಿಚನ್ನು. ಪುಟ್ಟದಾಗಿ ಕಟ್ಟಿಸ್ಕೊಂಡಿದ್ದೀವಿ. ನನಗೆ ಎಕ್ಸಾಕ್ಟಾಗಿ ಎಷ್ಟು ಅಳತೆ ಇದೆ ಮನೆ ಅಂತ ಗೊತ್ತಿಲ್ಲ. ಹಾಗೆ ಮನೆ ನೋಡಿಕೊಂಡು ನಾವು ನಮ್ಮ ಕಸಿನ್ ಮನೆಗೆ ಬಂದ್ವಿ. ನಮ್ಮ ಕಸಿನ್ ನಮಗೋಸ್ಕರ ಅಡುಗೆ ಮಾಡ್ಕೊಂಡು ಕಾಯ್ತಾ ಇದ್ಲು, ಊಟಕ್ಕೆ ಬನ್ನಿ ಅಂತ ಕರೆದಿದ್ಲು. ಅವಳ ಹೆಸರು ಕಮಲಾಕ್ಷಿ ಅಂತ, ಅವಳು ನಮ್ಮ ಕಸಿನ್ನು. ಊಟ ಮಾಡಿಕೊಂಡು ಇಲ್ಲೇ ರೆಸ್ಟ್ ಮಾಡಿಕೊಂಡು ನೋಡಿ, ಇವನು ಅವ್ರ ಮಗ ತರಲೆ, ನಮ್ಮ ಮನೆಯವರು ಹೊರಗಡೆ ಮಕ್ಕಳು ಆಟ ಆಡ್ತಾಯಿದ್ರು, ಅದಕ್ಕೆ ಅವ್ರ ಜೊತೆ ಗೋಲಿ ಆಟ ಆಡೋಕ್ಕೆ ಹೋದರು. ನೋಡಿ ಹಳ್ಳಿ ಊರಲ್ಲಿ ಮಕ್ಕಳು ಎಷ್ಟು ಆರಾಮಾಗಿ ಆಟ ಆಡ್ತಾಯಿದ್ದಾರೆ. ಸಿಟಿಯಲ್ಲಿ ಈ ಥರ ಮಕ್ಳಿಗೆ ಆಟ ಆಡೋಕ್ಕೆ ಸಿಗೋದೇ ಇಲ್ಲ. ವೆಹಿಕಲ್ಸ್ ಅಂತ ನಾವು ಮನೆ ಒಳಗೆ ಕೂರಿಸ್ಬಿಡ್ತೀವಿ. ಹಳ್ಳಿ ಊರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ ಮಕ್ಕಳು. ನಮ್ಮ ಮನೆಯವರು ನಾನು ಎಷ್ಟು ವರ್ಷ ಆಯಿತು ಕಣೆ ಆಟೇ ಆಡಿಲ್ಲ ಅಂದ್ಬಿಟ್ಟು ಆಟ ಆಡ್ತಾಯಿದ್ರು. ಅದಕ್ಕೆ ಒಂದು ಕ್ಲಿಪ್ ತೊಗೊಂಡೆ ನಾನು. ಇದಾದ ನಂತರ ನಾವು ಮನೆಗೆ ಹೋಗಿ ರೆಸ್ಟ್ ಮಾಡಿಕೊಂಡು ಅದರ ನೆಕ್ಸ್ಟ್ ಡೇ ಮನೆಗೆ ಟೈಲ್ಸ್ ನೋಡೋಣ ಅಂತ ಹೋದ್ವಿ. ಹಾಗೆ ಒಂದುವೆ ನೋಡಿ, ಇದು ನಮ್ಮ ಆಲಮಟ್ಟಿ ಜಲಾಶಯ, ಇದು ಅದರ ನೀರಿದೆಲ್ಲ. ನಮ್ಮ ಮನೆಯವ್ರ ಫ್ರೆಂಡು ಡಾಬಾ ಆಗಿದೆ, ಹಾಗೆ ನೋಡಿಕೊಂಡು ಇಳ್ಕಲ್ಗೆ ಹೋಗೋಣ ಅಂತ ಕರ್ಕೊಂಡು ಹೋದರು. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ, ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಹೀಗೆ ನೋಡಿಕೊಂಡು ನಮ್ಮ ಮನೆಯವ್ರ ಫ್ರೆಂಡು ಡಾಬಾಗೆ ಹೋದ್ವಿ.
ನೋಡಿ ನಮ್ಮೂರಲ್ಲಿ ಎಷ್ಟು ಚೆನ್ನಾಗಿದೆ ಬ್ರಿಡ್ಜು ಅಂತ. ಅಲ್ಲಿ ಹೋದರೆ ಏನೋ ಒಂದು ಪ್ರಶಾಂತತೆ. ಎಷ್ಟು ಪ್ರಶಾಂತವಾಗಿರುತ್ತೆ ಗೊತ್ತಾ ಊರಿಗೆ ಹೋದರೆ. ನೋಡಿ ಇದೆ ನಮ್ಮ ಮನೆಯ ಫ್ರೆಂಡವ್ರ ಡಾಬಾ, ಸಂಚಿತಾ ಡಾಬಾ ಅಂತ. ಈಗ ಹೊಸದಾಗಿ ಮಾಡಿದ್ದಾರೆ. ಯಾರಾದರೂ ನಡಗುಂದಿ ಕಡೆ ಹೋದರೆ ಇವರು ಅಲ್ಲಿ ಮಾಡ್ಕೊಂಡಿದ್ದಾರೆ. ನಡಗುಂದಿಯಲ್ಲಿ ಡಾಬಾನ ವಿಸಿಟ್ ಮಾಡ್ಬೋದು. ಇಲ್ಲಿ ವೆಜ್ ಹಾಗೂ ನಾನ್ ವೆಜ್ ಎರಡೂ ಸಿಗುತ್ತೆ. ನೋಡಿ ಒಂದ್ಸಲ ತೋರಿಸ್ತೀನಿ ಡಾಬಾ ಹೇಗಿದೆ ಅಂತ. ಯಾರಾದರೂ ಬೇಕಾದರೆ ಹೋಗ್ಬೋದು. ಅವರು ಮಾತಾಡ್ತಾ ಇದ್ದಾರೆ ಏನು ಮಾಡಬೇಕು ಇಂಪ್ರೂವ್ ಮಾಡೋಕ್ಕೆ ಡಾಬಾನ ಅಂತ. ನೋಡಿ ಇದೆ ಡಾಬಾ, ಆ ಕಡೆ ಕಿಚನ್ನು. ನೋಡಿ ಈ ಥರ ರೋಟಿ ಎಲ್ಲ ಮಾಡೋದಕ್ಕೆ ಸಪ್ರೇಟಾಗಿ ಮಾಡ್ಕೊಂಡಿದ್ದಾರೆ ಅವರು ಕಿಚನ್ನ. ಹಾಗೆ ನೋಡಿಕೊಂಡು ಇಳ್ಕಲ್ಗೆ ಹೋಗಿ ವಾಪಸ್ ಮನೆಗೆ ಬಂದ್ವಿ. ನಿಮಗೆ ಈ ಬ್ಲಾಗ್ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.